ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶುಕ್ರವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಸಂಚಿಕೆಯ ಮೊದಲಿಗೆ ಪುಟ್ಟಕ್ಕ ಅವರು ಬಂದಿರೋರಿಗೆಲ್ಲ ಎಲ್ರಿಗೂ ನಮಸ್ಕಾರ. ನಮ್ಮಲ್ಲಿರೋ ಪ್ರೀತಿಗೆ ನೀವೆಲ್ಲರೂ ಬಂದಿದ್ದೀರಿ, ನಿಮ್ಮೆಲ್ರಿಗೂ ಧನ್ಯವಾದಗಳು ಅಂತ ಹೇಳಿದಾಗ ಬಂದಿರೋರಲ್ಲಿ ಒಬ್ರು, ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಬರ್ಲಿಲ್ಲ ಅಂತಂದ್ರೆ ಆ ದೇವ್ರ ಮೆಚ್ತಾನ, ಪುಟ್ಟಕ್ಕ ನಿನ್ನ ಹತ್ರ ಕಲಿಯೋದು ಸ್ಯಾನೆ ಐತೆ ಅಂತ ಹೇಳ್ತಾರೆ. ಅದಕ್ಕೆ ಪುಟ್ಟಕ್ಕ ಅವರು, ಸ್ಯಾನೆ ಒಳ್ಳೆ ಮಾತು, ಇವತ್ತು ಇಲ್ಲಿ ನಡೀತಿರೋ ಕಾರ್ಯಕ್ರಮ ನಮ್ಮ ಸ್ನೇಹದ ಹೆಸರಲ್ಲಿ ನಡೀತಿರೋ ಕಾರ್ಯಕ್ರಮ. ಇಲ್ಲಿ ಬಂದಿರೋ ಪ್ರತಿಯೊಬ್ಬ ವಿದ್ಯಾರ್ಥಿನೂ ನಮ್ಮ ಸ್ನೇಹನ ಪ್ರತಿರೂಪವೇ. ನನ್ನ ಮಗಳು ಸ್ನೇಹ DC ಆಗಿ ಹುಟ್ಟಿದ ಮನೆಗೆ ಮೆಟ್ಟಿದ ಮನೆಗೆ ಇಡೀ ಊರಿಗೆ ಕೀರ್ತಿ ತಂದವಳೆ. ಇವತ್ತು ಅವಳು ಇಲ್ದೆ ಹೋದ್ರೂ ಅವಳ ದುಡ್ಡು ಕೀರ್ತಿ ತರ ಅಂತ ವಿಷಯಕ್ಕೆ ಉಪಯೋಗ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ ಸ್ನೇಹ ಇವತ್ತು ನಮ್ಮಿಂದ ದೂರ ಆಗಿದ್ರು ಅವಳ ನಿಲುವು, ಅವಳ ಕೆಲ್ಸ ಇವೆಲ್ಲ ನಮ್ ಜೊತೆಯಲ್ಲಿ ಜೀವಂತವಾಗೈತೆ. ನಾವು ಕೂಡ ಇಂಥ ಕೆಲ್ಸ ಮಾಡೋದ್ರ ಮೂಲಕ ಅವಳನ್ನ ಇನ್ನಷ್ಟು ಹತ್ರ ಮಾಡ್ಕೋಬೇಕು ಅಂದ್ಕೋತೀನಿ. ಈ ಪ್ರಪಂಚದಾಗ ಏಟೋ ಹೆಣ್ಮಕ್ಳು ಓದಕ್ ಬುದ್ಧಿ ಇದ್ರು ಸಹಿತ ಬಡತನದ ಬೇಗೆಯಿಂದ ನರಳಿ ನರಳಿ ಅವ್ರ ಕನ್ಸುಗಳನ್ನೇ ಕೊಂದ್ಕೊಬಿಡ್ತಾರೆ. ಆದ್ರೆ ನಮ್ ಸ್ನೇಹದಂತ ಮಕ್ಕಳು ಬಡತನನೂ ಪಕ್ಕಕ್ಕಿಕ್ಕಿ ಬೆಳಕಾಗಿ ಹೊರ ಹೊಮ್ತಾರೆ. ಈಗ ಇಲ್ಲಿಗೆ ಬಂದಿರೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ನನ್ ಮಗಳು ಸ್ನೇಹನ ಹೆಸರಲ್ಲಿ ಸಿಕ್ತಿರೋ ಈ ಸಹಾಯನ ತಕೊಂಡು ಚಂದಕ್ ಓದಿ ಅವಳಂಗೆನೆ ಎತ್ತರದ ಹುದ್ದೆಗಳಿಗೆ ಹೋಗಿ ದೇಶ ಸೇವೆ ಮಾಡಿ ಅಂತ ನಾನ್ ಕೇಳ್ಕೊತೀನಿ. ಹೆಣ್ಣೊಬ್ಳು ಕಲ್ತ್ಕೊಂಡ್ರೆ ಒಂದ್ ಸಾಲನೇ ತೆರೆದಂಗೆ ಅಂತಾರೆ. ನಾನ್ ಕಲೀಲಿಲ್ಲ, ಆದ್ರೆ ನನ್ ಮಗಳು ಕಲ್ತು ತಿಳಿ ಹೇಳವಳೆ. ನೀವು ಅವಳಂಗೆನೆ ಕಲ್ತು ಕಲಿಕೆನೆ ಖಡ್ಗ ಮಾಡ್ಕೊಳ್ಳಿ. ಈ ಪುಟ್ಟಕ್ಕ ತನ್ನ ಮಗಳನ್ನ ಕಳ್ಕೊಂಡಿದ್ರುವೆ ನಿಮ್ಮಂತ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಾಗೆ ನನ್ನ ಮಗಳನ್ನ ಕಂಡ್ಕತೀನಿ ಅಂತ ಹೇಳ್ತಾ ಭಾವುಕರಾಗ್ತಾರೆ. ಆಗ ಬಂದಿರೋರಲ್ಲಿ ಒಬ್ರು, ಪುಟ್ಟಕ್ಕ ಈಗಿನ ಕಾಲದಲ್ಲಿ ದುಡ್ಡು ಸೇರ್ತಾ ಇದ್ರೆ ದೌಲತ್ ತೋರ್ಸೋ ಜನನೇ ಜಾಸ್ತಿ, ಅಂತದ್ರಲ್ಲಿ ಬಡು ಮಕ್ಕಳಿಗೆ ಧನ ಸಹಾಯ ಮಾಡಿ ನಿನ್ ಮಗಳ ಹೆಸರನ್ನ ಎತ್ತರಕ್ಕೆ ತಗೊಂಡ್ ಹೋಗ್ಬಿಟ್ಟೆ ಅಂತ ಹೇಳ್ತಾರೆ. ಹಾಗೆ ಮತ್ತೊಬ್ರು, ಇಂಥ ಸಮಯದಾಗೆ ಬಂಗಾರಮ್ಮನವರು ಸಾಕ್ಷಿ ಆಗ್ಬೇಕಾಗಿತ್ತು. ಸೊಸೆ ಮ್ಯಾಗೆ ಸ್ಯಾನೆ ಪಿರುತಿ ಇಡ್ಕೊಂಡಿದ್ರು. ಸೊಸೆ ಹೆಸರಿನಾಗೆ ಇಂಥ ಕೆಲ್ಸ ಆಯ್ತದೆ ಅಂದೆ ಸ್ಯಾನೆ ಖುಷಿ ಪಡ್ತಾರೆ. ಅವರು ಇನ್ನೊಂದಷ್ಟು ಸಹಾಯ ಮಾಡಿರೋರು ಅಂತ ಹೇಳ್ತಾರೆ. ಆಗ ಇನ್ನೊಬ್ರು, ಸರಸ್ವತಿ ಅವರೇ, ಅಮ್ಮೋರ್ಗೆ ಸ್ನೇಹ ಸತ್ತೋಗಿರೋ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ದಾಗ ಯಾಕೆ ಅಂತ ಸರಸ್ವತಿ ಅವರು ಕೇಳ್ತಾರೆ. ಅದಕ್ಕೆ ಇನ್ನೊಬ್ರು, ಅವ್ರ ಆರೋಗ್ಯಕ್ಕೆ ತೊಂದರೆ ಆಗತ್ತೆ ಅಂತ ಹೇಳಲಿಲ್ಲ ಅಂತ ಹೇಳ್ತಾರೆ. ಆಗ ಆ ಸರಸ್ವತಿ ಅನ್ನೋರು, ಹೋಗ್ಲಿ ಕಂಠಿ ಸಾಹೇಬ್ರನ್ನಾರು ಕರಿಬೇಕಿತ್ತು, ಅವ್ರು ಈ ಕಾರ್ಯಕ್ರಮದಲ್ಲಿ ಇದ್ದಿದ್ರೆ ಸಂದಾಕಿರೋದು ಅಂತ ಹೇಳ್ತಾರೆ. ಅದರಲ್ಲಿ ಇನ್ನೊಬ್ಬ ವ್ಯಕ್ತಿ, ಸಹನಾ ಕಂಠಿ ಸಾಹೇಬ್ರನ್ನ ಕರೀಲಿಲ್ವೇ ಅಂತ ಕೇಳಿದಾಗ ಸಹನಾ ಅವರು, ಕರೆದಿದ್ವಿ ಆದರೆ ಅವ್ರು ಬರಲ್ಲ ಅಂತ ಹೇಳ್ಬಿಟ್ರು ಅಂತ ಹೇಳಿದಾಗ ಆ ವ್ಯಕ್ತಿ ಮತ್ತೆ, ಇಂಥ ಸಮಯದಲ್ಲಿ ಕಂಠಿ ಸಾಹೇಬ್ರು ಕೈಯಿಂದ ಆ ಮಕ್ಕಳಿಗೆ ಹಣ ಕೊಡ್ಸಿದ್ರೆ ಸ್ನೇಹನ ಆತ್ಮಕ್ಕೂ ಇನ್ನೂ ಸಂತೋಷ ಆಗೋದು ಅಂತ ಹೇಳಿದಾಗ ಸ್ನೇಹ ಅವರು, ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗೋದಾದ್ರೆ ಕಂಠಿ ಸಾಹೇಬ್ರು ಖಂಡಿತ ಬರಬೇಕು ಅಂತ ಹೇಳಿದಾಗ ಸಹನಾ ಅವರು, ಸ್ನೇಹ ಅವರಿಗೆ ನಿಂಗೆ ಹೇಳಿದ್ ಗೊತ್ತಾಗಿಲ್ಲೇನವಿ, ಅವ್ರು ಬರಕ್ಕಿಲ್ಲ ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ಅವ್ರು ಬರಲ್ಲ ಅಂದ್ರೆ ಬಿಡಕ್ಕಾಗತ್ತಾ, ನಾನ್ ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸುಮಾ ಅವರು, ಅಕ್ಕ ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ, ಇಲ್ಲಿ ನಡೀತಿರೋ ಶಾಂತಿ ಸಮಾರಂಭನ ಅಶಾಂತಿ ಮಾಡೋ ತರ ಇದೆಯಾ ಅಂತ ಹೇಳಿದಾಗ ಸ್ನೇಹ ಅವರು, ಡೋಂಟ್ ವರಿ ಸುಮಾ, ಹಾಗೆಲ್ಲ ಏನೂ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗಂಗಾಧರಯ್ಯ ಅವರು, ಮಗಳೇ ಮೊದ್ಲೇ ಪೇಟೆ ತಿಂದಿದ್ಯಾ, ನಿಂಗೆ ಯಾಕೆ ಬೇಕು ಇದೆಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ಅಪ್ಪ ನಿಮಗೆ ಎಷ್ಟ್ ಸತಿ ಹೇಳ್ಬೇಕು, ನಿಮ್ಮ ಈ ಮಗಳು ಬದಲಾಗಿದ್ದಾಳೆ, ಏನೂ ಆಗೋದಿಲ್ಲ, ನೀವು ಹೆದರಬೇಡಿ ಅಂತ ಹೇಳ್ತಿರುವಾಗ್ಲೇನೆ ಪುಟ್ಟಕ್ಕ ಅವರು, ಸ್ನೇಹ ನಿಮ್ಮ ಅಪ್ಪಯ್ಯ ಹೇಳ್ತಿರೋದು ಸರಿಯಾಗೇ ಐತೆ, ಮನ್ಸು ಇಲ್ದೇ ಇರೋ ಕೆಲ್ಸನ ನಾವ್ ಯಾರ್ ತಾವು ಮಾಡಿಸ್ಬಾರ್ದು ಅಂತ ಹೇಳಿದಾಗ ಸ್ನೇಹ ಅವರು, ಇಲ್ಲವ ಅವ್ರು ಮನ್ಸಿಲ್ದೆ ಬರಲ್ಲ ಅಂತ ಹೇಳಿಲ್ಲ, ಏನೋ ಬೇಜಾರಲ್ಲಿ ಬರಲ್ಲ ಅಂದಿರ್ತಾರಷ್ಟೇ, ನಿಮ್ಗೆ ಯಾಕೆ, ನಾನು ಹೋಗಿ ಕರ್ಕೊಂಬರ್ತೀನಿ ಸರಿನಾ ಅಂತ ಹೇಳಿದಾಗ ಸಹನವರು, ಬೇಡ ಕಣವಿ, ಕರ್ದು ಉಗಿಸ್ಕೊಳ್ಳೋಕೆ ಆಮೇಲೆ ನಿನಗ್ಯಾಕೆ ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ಈ ಸತಿ ಉಗಿಸ್ಕೊಳ್ದೆ ಕರ್ಕೊಂಬರ್ತೀನಿ, ನಾ ಬರೋವರೆಗೂ ಕಾರ್ಯಕ್ರಮ ಕೊನೆ ಮಾಡಬೇಡಿ ಸರಿನಾ, ನಾ ಹೋಗಿ ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ. ಆಗ ಸುಮಾ ಅವರು ಸಹನಾ ಅವ್ರ ಹತ್ರ, ಅಕ್ಕ ಉಗಿಸ್ಕೊಳಲ್ಲ ಅಂತ ಹೋಗಿದ್ದಾಳೆ, ಮೋಸ್ಟ್ಲಿ ಹೊಡ್ಸ್ಕೊಂಡೇ ಬರ್ತಾಳೇನು ಅಂತ ಹೇಳ್ತಾರೆ. ಇನ್ನು ಈ ಕಡೆ ಕಂಠಿ ಮುಂಗ್ಸಿ ಹುಲಿಯವರು ಮಾತಾಡ್ತಿರುವಾಗ ಅಲ್ಲಿ ಬರ್ತಾ ಇರ್ತಾರೆ. ಅದನ್ನ ನೋಡಿದ್ದು ಹುಲಿಯವರು ಮುಂಗ್ಸಿಗೆ, ಮುಂಗ್ಸಿ ಇವಳು ಯಾಕೆ ಮಾರೆ ಇಲ್ಲಿಗೆ ಬರ್ತಿದ್ದಾಳೆ ಅಂತ ಹೇಳಿದಾಗ ಮುಂಗ್ಸಿ ಅವರು ಓಡ್ ಹೋಗಿ ಸ್ನೇಹ ಅವ್ರನ್ನ, ನಿಲ್ಲಿ ನಿಲ್ಲಿ ನಿಲ್ಲಿ, ನೀವ್ಯಾಕೆ ಇಲ್ಲಿಗೆ ಬರ್ತಿದ್ದೀರಾ ಅಂತ ತಡಿತಾರೆ. ಆಗ ಸ್ನೇಹ ಅವರು, ನಿಮ್ಮ ಅಣ್ಣನ್ನ ಒಂದು ಫಂಕ್ಷನಿಗೆ ಕರೆಯೋಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಹುಲಿಯವರು, ಎಂತ ಫಂಕ್ಷನ್ ಈಗ
ಮೊದ್ಲೇ ನಮ್ಮಣ್ಣ ನಿಮ್ಮನ್ನ ನೋಡಿದ್ರೆ ಉರಿದು ಬೀಳ್ತಾನೆ. 1,000 ಸತಿ ಬೈಸ್ಕೊಂಡಿದ್ರಿ ಮಾರೆ, ಇಷ್ಟಾದ್ರೂ ಬುದ್ಧಿ ಬರಲ್ವಾ? ಅಲ್ಲ ಇದೆಲ್ಲ ಬೇಕಾ ನಿಮ್ಗೆ ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು ಬೇಕಾಗಿರೋದಕ್ಕೆ ಬಂದಿದ್ದಲ್ವಾ ಹುಲಿ ಅವರೇ ಅಂತ ಹೇಳ್ತಾರೆ. ಆಗ ಮುಂಗ್ಸಿಯವರು ಅಣ್ಣ ಈಗ ಯಾವ ಫಂಕ್ಷನ್ಗೂ ಬರಕಿಲ್ಲ, ಸುಮ್ಕೆ ಬಂದಾರಿ ಸುಂಕ ಇಲ್ಲ ಅಂತ ಹೋಯ್ತಾ ಇರಿ ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು ನೋಡಿ, ಇವತ್ತಲ್ಲಿ ನಡೀತಾ ಇರೋದು ತುಂಬಾ ಮುಖ್ಯವಾದ ಕಾರ್ಯಕ್ರಮ, ಅದಕ್ಕೆ ಕಂಠಿ ಸಾಹೇಬ್ರು ಬರಲೇಬೇಕು ಅಂತ ಹೇಳ್ತಾರೆ. ಆಗ ಮುಂಗ್ಸಿಯವರು ಏರ್ ಧ್ವನಿಯಲ್ಲಿ, ನಿಮಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ಕಿಲ್ವಾ? ಅಣ್ಣ ಮನೆ ತಾವು ಬಂದು ನೈಸಾಗಿ ಮಾತಾಡ್ಬಿಟ್ರು ಅಂತ. ಅಣ್ಣನಷ್ಟು ಹಗುರವಾಗಿ ಕಾಣ್ಬೇಡಿ ಮೇಡಮ್, ನೋಡಿ ಕೈ ಕಾಲು ನಟ್ಗದೆ, ಸುಮ್ಕೆ ಅಣ್ಣನ ಹತ್ರ ಹೋಗ್ಬಿಟ್ಟು ಲಕ್ವಾ ಹೊಡೆದಂಗೆ ಯಾಕೆ ಮಾಡ್ಕೋತೀರಿ ಅಂತ ಹೇಳ್ತಿರುವಾಗ್ಲೇನೆ ಹುಲಿಯವರು, ನೋಡಿ ಮೇಡಮ್ ನಾನು ಮತ್ತೊಂದ್ಸತ ಹೇಳ್ತಾ ಇದ್ದೀನಿ, ಅಣ್ಣನ ಹತ್ರ ಹೋದ್ರೆ ಪಕ್ಕ ಬೈಸ್ಕೋತೀರಾ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಅದೇನಾದ್ರೂ ಆಗ್ಲಿ ನಾನು ಹೋಗೇ ಹೋಗ್ತೀನಿ ಅಂತ ಕಂಠಿ ಅವ್ರ ಹತ್ರ ಹೋಗಿ ಸಾಹೇಬ್ರೆ ಅಂತ ಕರೀತಾರೆ. ಆಗ ಕಂಠಿಯವರು, ಏಯ್ ನೀನ್ ಯಾಕೆ ಇಲ್ಲಿಗೆ ಬಂದೆ, ನಿನ್ನನ್ ಯಾವನ್ ಇಲ್ಲಿಗೆ ಬರಕ್ ಹೇಳಿದ್ದು ಅಂತ ಈ ಕಡೆ ನೋಡಿದಾಗ ಮುಂಗ್ಸಿ ಹುಲಿಯವರು ಯಾರೂ ಇರೋದಿಲ್ಲ. ಅದನ್ನ ನೋಡಿದ ಮುಂಗ್ಸಿ ಹುಲಿಯವರು, ಏಯ್ ಅಣ್ಣನ ಮ್ಯಾಗ ದೇವ್ರು ಬಂದ್ಬಿಟ್ಟಿದೆ ಬಣ್ರಲ್ಲ ಅಂತ ಅಲ್ಲೇ ಇದ್ದಿದ್ದ ಪೊದೆಗಳಿಗೂ ಹೋಗಿ ಆಡ್ಕೊಬಿಡ್ತಾರೆ. ಆಗ ಕಂಠಿಯವರು ಸ್ನೇಹ ಅವರಿಗೆ, ಯಾರೇ ಕಳ್ಸಿದ್ದು ನಿನ್ನ, ಯಾರು ಕಳ್ಸಿದ್ದು ಅಂತ ಕೇಳ್ತಾರೆ. ಇನ್ನು ಈ ಕಡೆ ಸಹನ ಅವರು ಪುಟ್ಟಕ್ಕ ಅವರಿಗೆ, ಅವ್ವ ಸ್ನೇಹ ಕಂಠಿಗೆ ಕಾಯ್ತಾ ಇದ್ರೆ ಕಾಲೇಜಿಗೆ ಹೋಗಕ್ಕೆ ಕೆಲ್ಸಕ್ಕೆ ಹೋಗಕ್ಕೆ ಇವ್ರಿಗೆಲ್ಲ ತಡ ಆಯ್ತದೆ ಅಂತ ಹೇಳ್ತಿರುವಾಗ ಸುಮಾ ಅವರು, ಹೌದವ್ವ ಇಂಥ ಕಾರ್ಯಕ್ರಮನೆಲ್ಲ ಶಾಲೆಯಲ್ಲೇ ಮಾಡ್ಬೇಕು, ಆದ್ರೆ ಇವರೆಲ್ಲ ನಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವ್ರು ಅದಕ್ಕೊಪ್ಪಿ, ಸರಿ ಕಣ್ರವ್ವ ಇನ್ ತಡ ಮಾಡೋದು ಬೇಡ, ಶುರು ಮಾಡ್ಬಿಡುಮ ಅಂತ ಹೇಳ್ತಾರೆ. ಆಗ ಸಹನ ಅವರು, ತಡ ಆಗಿದ್ದಕ್ಕೆ ನಮ್ಮನ್ನ ಕ್ಷಮಿಸ್ಬಿಡಿ, ನಾವೆಲ್ಲರೂ ಒಂದು ನಿರ್ಧಾರ ಮಾಡಿ ಸ್ನೇಹನ ಹೆಸರಲ್ಲಿ ಬಂದಿರೋ ಹಣನ ನಿಮ್ ವಿದ್ಯಾಭ್ಯಾಸಕ್ಕೆ ಮೀಸಲಿಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳ್ತಾರೆ. ಹಾಗೆ ಸುಮಾ ಅವರು, ಈ ಹಣನ ನೀವು ಬೇರೆ ಯಾವುದಕ್ಕೂ ಖರ್ಚು ಮಾಡೋಕ್ಕಾಗಲ್ಲ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಅಂತ ಈ ಹಣನ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡಿ ಇರ್ತೀವಿ, ಓದೋ ಖರ್ಚಿಗೆ ಮಾತ್ರ ನೀವು ಇದನ್ನ ಉಪಯೋಗಿಸ್ಕೊಬೋದು ಅಂತ ಹೇಳ್ತಾರೆ. ಹಾಗೆ ಸಹನ ಅವರು, ನನ್ನ ತಂಗಿ ಸತ್ತ ಮ್ಯಾಕು ನಿಮ್ಮೆಲ್ರಿಗೂ ನೆರವಾಗ್ತಾವಳೆ, ನೀವು ಹಣನ ಸರಿಯಾದ ರೀತಿಲಿ ಉಪಯೋಗ ಮಾಡಿಕೊಂಡು ಅವಳ ಆತ್ಮಕ್ಕೆ ಶಾಂತಿ ಸಿಗೋ ಹಂಗೆ ಮಾಡಿ ಅಂತ ಹೇಳ್ತಾರೆ. ಆಗ ಬಂದಿರೋರೆಲ್ಲರೂ DC ಮೇಡಮ್ಗೆ ಜೈ ಅಂತ ಜೈಕಾರ ಹಾಕ್ತಾರೆ. ಆಗ ಸಹನ ಅವರು, ಒಬ್ಬೊಬ್ಬರೇ ನಿಮ್ಮ ತಂದೆ ತಾಯಿ ಜೊತೆ ಬಂದು ಚೆಕ್ನ ತಗೊಂಡು ಹೋಗಿ ಅಂತ ಹೇಳ್ತಾರೆ. ಹಾಗೆ ಒಬ್ಬೊಬ್ಬರೇ ಬಂದು ಚೆಕ್ನ ತಗೊಂಡು ಹೋಗ್ತಿರುವಾಗ ಸುಮಾ ಅವರು ಸ್ನೇಹ ಬರೋದನ್ನ ನೋಡ್ಬಿಟ್ಟು ಸಹನ ಅವರಿಗೆ, ಸಹನಕ್ಕ ಸ್ನೇಹಕ್ಕ ಬರ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಸುಮ್ನೆ ನಿಂತಿರೋದನ್ನ ನೋಡಿ ಸಹನ ಅವರು, ಯಾಕ ಒಂಥರ ಇದೆಯಾ, ಕಂಠಿ ಸಾಹೇಬ್ರು ಬರ್ಲಿಲ್ವೇ ಅಂತ ಕೇಳ್ತಾರೆ. ಆಗ ಸುಮಾ ಅವರು, ಅವರೆಲ್ಲಿ ಬರ್ತಾರೆ, ಸದ್ಯ ನೀನ್ ವಾಪಸ್ ಬಂದ್ಯಲ್ಲ ಅದೇ ನಮ್ ಪುಣ್ಯ ಅಂತ ಸ್ನೇಹ ಅವರು ನೋಡಿ ಹೇಳ್ತಾರೆ. ಪುಟ್ಟಕ್ಕ ಅವರು, ಯಾಕವ ಸ್ನೇಹ, ಸಿರಿ ಏನಾರು ಬೈದ್ ಕಳ್ಸದ್ನಾ ಅಂತ ಕೇಳ್ತಾರೆ. ಅದಕ್ಕೆ ಗಂಗಾದ್ರಯ್ಯ ಅವರು, ಮಕ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ಮೋರೆ, ಮಕಕ್ಕೆ ಉಗಿಸ್ಕೊಂಡ್ ಬಂದವಳೆ ಅದಕ್ಕೆ ಅಂತ ಹೇಳ್ತಾರೆ. ಸಹನ ಅವರು ಕೂಡ ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲು ಅಂದಂಗೆ, ಕಂಠಿ ಅವ್ರಿಗೆ ನಿನ್ ಕಂಡ್ರೆ ಆಗಕ್ಕಿಲ್ಲ, ನೀನ್ ಯಾಕವಿ ಹೋದೆ, ಬರಲ್ಲ ಅಂದವ್ರಿಗೆ ಬಲವಂತ ಮಾಡಬಾರ್ದು ಅಂತ ಹೇಳ್ತಾರೆ. ಸ್ನೇಹ ಅವರು ಅದಕ್ಕೆ ನಗ್ತಾ ಇರೋದನ್ನ ನೋಡಿ ಸಹನ ಅವರು, ಇದ್ಯಾಕವಿ ಬೈಸ್ಕೊಂಡ್ರು ಹಿಂಗ್ ನಗ್ತಾ ಇದೀಯಾ ಅಂತ ಕೇಳ್ತಾರೆ. ಆಗ ಸ್ನೇಹ ಅವರು, ಎಲ್ರೂ ಸ್ವಲ್ಪ ಸುಮ್ಮನೆ ಇರಿ, ಆ ಕಡೆ ನೋಡ್ತೀರಾ ಅಂತ ತೋರಿಸ್ತಾರೆ. ಅಲ್ಲಿ ಕಂಠಿಯವರು ಬರ್ತಾ ಇರ್ತಾರೆ. ಅದನ್ನ ನೋಡಿ ಸುಮಾ ಅವರು, ಇದೇನಕ್ಕ ಬಾಬಾ ಬರ್ತಿದ್ದಾರೆ ಅಂತ ಕೇಳ್ತಿರುವಾಗ್ಲೇನೆ ಸಹನ ಅವರು, ಇದೇನವಿ ಕಂಠಿಯವ್ರು ಬರ್ತಿದ್ದಾರೆ, ಹೆಂಗ್ ಕರ್ಕೊಂಬಂದೆ ಅಂತ ಕೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ಈ ಸ್ನೇಹ ಮನ್ಸ್ ಮಾಡಿದ್ರೆ ಆಗ್ದಲೇ ಇರೋದು ಯಾವುದೂ ಇಲ್ಲ, ಇದು ಸ್ನೇಹ ಅನ್ನೋ ಹೆಸರಿಗಿರೋ ಪವರ್ ಅಂತ ಹೇಳ್ತಾ ಕಂಠಿ ಅವರ ಮತ್ತೆ ಸ್ನೇಹ ಅವ್ರ ಮಧ್ಯೆ ಆಗಿದ್ದನ್ನ ನೆನ್ಪು ಮಾಡ್ಕೋತಾರೆ. ಅದರಲ್ಲಿ ಕಂಠಿಯವರು, ನಿನ್ ಮುಖ ನೋಡಕ್ ಇಷ್ಟ ಇಲ್ಲ ಅಂದ್ರೂ ಪದೇ ಪದೇ ಬಂದು ನನ್ನ ಮುಂದೆ ನಿಂತ್ಕೋತೀಯ ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ನಿಮಗೆ ಇಷ್ಟ ಇಲ್ಲ ಅಂತ ತಾನೇ ಮುಖ ಮುಚ್ಚಿ ನಿಂತಿರೋದು ಅಂತ ಹೇಳಿದಾಗ ಕಂಠಿಯವರು, ನೋಡೋ ಇನ್ನೊಂದ್ ಕಿತ ನನ್ನ ಮುಂದೆ ಏನಾರು ಬಂದು ನಿಂತ್ರೆ ಆ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ ಓಕೆ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಕಿರಿಚ್ಬೇಡಿ ದೊರೆ ಸಾಹೇಬ್ರೆ, ನಾನೇನ್ ಇಲ್ಲೇ ಇರೋದಿಕ್ ಬಂದಿಲ್ಲ ಅಂತ ಹೇಳ್ತಾರೆ. ಆಗ ಕಂಠಿಯವರು, ಏಯ್ ಮತ್ತೇನಕ್ಕೆ ಬಂದೆ ಅಂತ ಕೇಳಿದಾಗ ಸ್ನೇಹ ಅವರು, ಇವತ್ತು ಸ್ನೇಹಕ್ಕನ ಹೆಸರಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಅದ್ ನಿಮಗೂ ಗೊತ್ತು ಅಂತ ಹೇಳಿದಾಗ ಕಂಠಿಯವರು, ಅದಕ್ಕೇನೀಗ ನನ್ ಬರ್ಬೇಕು ಅಂತ ಕಿಂದ್ರಿ ಬಾರ್ಸಕ್ ಬಂದಿದೀಯಾ ಅಂತ ಹೇಳಿದಾಗ ಸ್ನೇಹ ಅವರು, ಖಂಡಿತವಾಗ್ಲೂ ಇಲ್ಲ, ನೀವು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಬರಬಾರ್ದು ಅಂತ ಹೇಳಿ ಹೋಗಕ್ ಬಂದಿದ್ದೀನಿ, ಮೊದ್ಲೇ ಅಲ್ಲಿ ನಡೀತಾ ಇರೋದು ಮಕ್ಕಳ ಕಾರ್ಯಕ್ರಮ, ನೀವ್ ಅಲ್ಲಿಗೆ ಬರೋದು ಏನೋ ಕಿರಿಕ್ ಮಾಡೋದು, ಅಲ್ಲಿ ಅಶಾಂತಿ ಹರಡೋದು ಬೇಡ ಅಂತ, ದಯವಿಟ್ಟು ನೀವು ಆ ಕಾರ್ಯಕ್ರಮಕ್ಕೆ ಮಾತ್ರ ಬರ್ಲೇಬೇಡಿ, ಇದನ್ನ ಹೇಳೋದಿಕ್ಕೆ ನಾನು ಬಂದಿದ್ದು. ಸಾಹೇಬ್ರೆ ನಾನ್ ಹೇಳಿದ್ ನೆನ್ಪಿದೆ ತಾನೆ, ದಯವಿಟ್ಟು ಬರ್ಬೇಡಿ ಸರಿನಾ, ನಾ ಇನ್ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೇನೆ ಕಂಠಿ ಅವರು ತಡೆದು, ಏಯ್ ನಿಂತ್ಕೋ, ನೀ ಹೇಳ್ಬಿಟ್ರೆ ನಾನ್ ಬರ್ಬಾರ್ದಾ
ಅಂತ ಕೇಳಿದಾಗ ಸ್ನೇಹ ಅವರು ಹೌದು ಬರಬಾರ್ದು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಕಂಠಿಯವರು ಏಯ್ ನೀನ್ ಯಾವಳೆ ನಂಗೆ ಹೇಳಕ್ಕೆ, ಏಯ್ ಮುಗ್ಸಿ ಹುಲಿ ಎಲ್ಲಿದ್ದೀರಲ್ಲ, ಲೇ ಇವಳು ಯಾವಳು ಮಹಾರಾಣಿ ಹೇಳಿದ ಕೂಡ್ಲೆ ನಾನ್ ಕಾರ್ಯಕ್ರಮಕ್ಕೆ ಹೋಗ್ಬಾರ್ದಂತೆ ನಡ್ರಲ್ಲ ಎಲ್ರೂ ಹೋಗುಮ ಅಂತ ಹೇಳಿದಾಗ ಮುಂಗ್ಸಿಯವರು ನಿಜವಾಗ್ಲೂ ಹೋಗ್ತೀಯೇನಣ್ಣ ಅಂತ ಕೇಳ್ತಾರೆ. ಆಗ ಕಂಠಿಯವರು ಇವಳು ಬ್ಯಾಡ ಅನ್ಮೋಕೆ ನಾನು ಹೋಗೋ ತೆಗಿರ್ಲ ಗಾಡಿ ಅಂತ ಅಲ್ಲಿಂದ ಕಾರ್ಯಕ್ರಮಕ್ಕೆ ಬರ್ತಾರೆ. ಈ ಸ್ಟೋರಿನ ಕೇಳಿಸ್ಕೊಂಡಂತ ಸಹನಾ ಅವರು ಪರವಾಗಿಲ್ಲ ಕಣವಿ ಸ್ಯಾನೆ ಕಿಲಾಡಿ ನೀನು ಅಂತ ಹೇಳ್ತಿರುವಾಗ್ಲೇ ಸುಮಾ ಅವರುನು ಪರವಾಗಿಲ್ಲ ಅಕ್ಕ ನಾನಿನ್ ಏನೋ ಅನ್ಕೊಂಡ್ಬಿಟ್ಟಿದ್ದೆ ನೀನ್ ಏನೋ ಆಗ್ಬಿಟ್ಟೆ ಸೂಪರ್ ಅಂತ ಹೇಳ್ತಾರೆ. ಅದಕ್ಕೆ ಪುಟ್ಟಕ್ಕ ಅವರುನು ನಮ್ ಸ್ನೇಹ ನಂಗೆ ಇವಳುವೆ ಸ್ಯಾನ ತಲೆ ಉಪಯೋಗಿಸ್ತಾಳೆ ಅಂತ ಹೇಳಿದಾಗ ಸ್ನೇಹ ಅವರು ಅದು ಸ್ನೇಹ ಹೆಸರಲ್ಲಿರೋ ಪವರ್ ಅಂತ ಆಗ್ಲೇ ಹೇಳಿದ್ನಲ್ಲವಾ ಅಂತ ಹೇಳ್ತಾರೆ. ಹಾಗೆ ಪುಟ್ಟಕ್ಕ ಅವರು ಕಂಠಿ ಅವ್ರನ್ನ ನೋಡ್ಬಿಟ್ಟು ಸಿರಿ ನೀ ಬಂದದ್ದು ಸ್ಯಾನೆ ಸಂತೋಷ ಆಯ್ತು ಕಣಪ್ಪ ಅಂತ ಹೇಳ್ತಾರೆ. ಆಗ ಕಂಠಿ ಅವರು ಸ್ನೇಹ ಅವ್ರನ್ನ ನೋಡ್ತಾ ಯಾವಳೋ ಕಾರ್ಯಕ್ರಮಕ್ಕೆ ಬರ್ಬೇಡ ಅಂತ ಹೇಳ್ಬಿಟ್ರೆ ಬರ್ದೇ ಇದು ಬಿಡ್ತೀನಾ, ಇದು ನಮ್ಮೋರ್ಗೋಸ್ಕರ ಆಯ್ತಿರೋ ಕಾರ್ಯಕ್ರಮ ಬಂದೇ ಬತ್ತೀನಿ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು ಒಳ್ಳೇದು ಕಣಪ್ಪ ನೀನ್ ಬರ್ದೆ ಹೋಗಿದ್ರೆ ಈ ಕಾರ್ಯಕ್ರಮ ಕಳೆ ಕಟ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಹಾಗೆ ಸುಮಾ ಅವರು ಭಾವ ಹೇಗೂ ಬಂದಿದ್ದೀರಾ ಮಕ್ಳಿಗೆಲ್ಲ ಸ್ಫೂರ್ತಿ ತುಂಬೋ ತರ ಒಂದೆರಡು ಮಾತಾಡಿ ಅಂತ ಹೇಳಿದಾಗ ಕಂಠಿ ಅವರು ಎಲ್ರಿಗೂ ನಮಸ್ಕಾರ ಅಂತ ಹೇಳಿ ಸ್ನೇಹ ಅವರೊಂದು ಫೋಟೋ ನೋಡ್ತಾ ಹಳೇದೆಲ್ಲ ನೆನ್ಪಾಗತ್ತೆ. ಹಾಗೆ ಕಂಠಿ ಅವರು ಸುಮ್ನಾಗ್ಬಿಡ್ತಾರೆ. ಅದು ನೋಡಿದ ಹುಲಿ ಅವರು ಅಣ್ಣ ಯಾಕಡೆ ಸುಮ್ನಾಗಿದ್ದು ಮಾತಾಡೋಣ ಅಂತ ಹೇಳ್ತಾರೆ. ಹಾಗೆ ಪುಟ್ಟಕ್ಕ ಅವ್ರನ್ನ ಮಾತಾಡು ಅಂತ ಹೇಳಿದಾಗ ಕಂಠಿ ಅವರು ಕಣ್ಣೀರ್ ಒರೆಸ್ಕೊಂಡು ಇಲ್ಲ ಕಲ ನನ್ನ ಕೈಯಲ್ಲಿ ಮಾತಾಡಕ್ ಆಯ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪುಟ್ಟಕ್ಕ ಅವರು ಹೋಗ್ಲಿ ಬಿಡಪ್ಪ ನೀನ್ ಮಾತಾಡಕ್ ಆಯ್ಕಿಲ್ಲ ಅಂದ್ರೆ ಬೇಡ ನಿನ್ ಕೈಯಾರ ಒಂದಿಬ್ರು ಮಕ್ಳಿಗೆ ಚೆಕ್ಕಾರ ಕೊಡು ಅಂತ ಹೇಳಿದಾಗ ಕಂಠಿ ಅವರು ಅದಕ್ಕೊಪ್ಪಿ ಚೆಕ್ಗಳನ್ನ ಕೊಡ್ತಾರೆ. ಈ ಫಂಕ್ಷನ್ ಮಧ್ಯೆ ನಂಜಮ್ಮ ಅವ್ರು ಬಂದು ಪುಟ್ಟಕ್ಕ ಎಂತ ಒಳ್ಳೆ ಕೆಲ್ಸ ಮಾಡ್ತಿದೀಯವ್ವ ಮೆಚ್ಚಬೇಕಾದ್ದೆ ಬಿಡು ಸ್ನೇಹನ್ ಹೆಸರಿನಾಗೆ ಇಂತ ಒಳ್ಳೆ ಕೆಲ್ಸ ಮಾಡ್ತಿದೀಯಲ್ಲ ಅವಳು ಉಸಿರು ಹಿಡ್ದಿದ್ದೆ ಏನಂತೆ ಜಗತ್ನಾಗ ಅವಳ ಹೆಸರು ಉಳಿಯಂತ ಕೆಲ್ಸ ಮಾಡ್ತಿದೀಯ ಸ್ಯಾನೆ ಖುಷಿ ಆಯ್ತದೆ ನಂಗೆ ಅಂತ ಹೇಳಿದಾಗ ಪುಟ್ಟಕ್ಕ ಅವರು ಹೆಸರು ಉಳ್ಸಕ್ಕೆ ನಾವ್ ಯಾರು ನಂಜಮ್ಮ ಅವಳು ಇರುವಾಗ್ಲೇ ಅವಳ ಹೆಸರನ್ನ ಉಳ್ಸಿ ಬೆಳೆಸ್ಕೊಂಡ್ಬಿಟ್ಟವಳೆ ಅವಳ ನೆರಳನ್ನ ನಳ್ವಾಗಂಗ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ ನಂಜಮ್ಮ ಅವರು ಅದೇನೇ ಆಗ್ಲಿ ಬಿಡು ಪುಟ್ಟಕ್ಕ ಅದನ್ ಮಾಡ್ಬೇಕು ಅನ್ನೋ ದೊಡ್ಡ ಮನ್ಸ್ ನಿಂಗಿದೆಯಲ್ಲ ಅದನ್ ಮೆಚ್ಕೋಬೇಕಾದ್ದೆ ಅಂತ ಹೇಳ್ತಾರೆ. ಹಾಗೆ ಕಂಠಿಯವರು ಬಂದಿರೋರ್ಗೆಲ್ಲ ಇದನ್ನೆಲ್ಲ ಮಾಡ್ತಿರೋದು ನಮ್ಮವ್ರ ನೆನ್ಪಿಗೋಸ್ಕರ ನೀವ್ ಇದನ್ನ ಬಳಸ್ಕೊಂಡು ಸಂದಾಗ ಓದ್ಕೊಂಡ್ರೆ ನಿಮ್ಮವ್ರೆಲ್ಲರಲ್ಲೂ ನಮ್ಮವ್ರು ಕಾಣಿಸ್ತಾರೆ ದಯವಿಟ್ಟು ಸಂದಾಗ ಓದ್ಕೊಳ್ಳಿ ಅವ್ವ ನಾ ಇನ್ ಬತ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆ ಕಂಠಿಯವ್ರು ಹೋದ ತಕ್ಷಣ ನಂಜಮ್ಮ ಅವರು ಪುಟ್ಟಕ್ಕ ಅವ್ರಿಗೆ ಪುಟ್ಟಕ್ಕ ನಿನ್ ತಲೆ ಬುದ್ಧಿ ಐತಾ ಇಲ್ವಾ ಅಂತ ಕೇಳಿದಾಗ ಪುಟ್ಟಕ್ಕ ಅವರು ಯಾಕವ್ವ ನನ್ನಿಂದೇನಾದ್ರು ತೆಪ್ಪಾಯ್ತೆ ಅಂತ ಕೇಳಿದಾಗ ನಂಜಮ್ಮ ಅವರು ಇಂಥ ಒಳ್ಳೆ ಕೆಲ್ಸ ಮಾಡಿ ಅಳಿಯಂತಾವ್ ಮಾತ್ರ ಚೆಕ್ ಕೊಡಿಸ್ತಿದ್ಯಾ ನಿನ್ ಬೀಗ್ತಿನೂ ಕರಿಯೋದಲ್ವಾ ಅಂತ ಹೇಳಿದಾಗ ಸಹನಾ ಅವರು ಯಾರು ಬಂಗಾರಮ್ಮನವ್ರಾ ಅಂತ ಕೇಳ್ತಾರೆ. ಅದಕ್ಕೆ ನಂಜಮ್ಮ ಅವರು ಬೀಗ್ತಿ ಅಂದ್ರೆ ಇನ್ಯಾರೋ ಬಂಗಾರಮ್ಮನೆ ಅಂತ ಹೇಳಿದಾಗ ಬಂದಿರೋರಲ್ಲಿ ಒಬ್ರು ನಿನ್ ತಲೆನಾಗೆ ಬುದ್ಧಿ ಐತ ನಂಜಮ್ಮ ಅಂತ ಕೇಳ್ತಾರೆ. ಅದಕ್ಕೆ ನಂಜಮ್ಮ ಅವರು ನನ್ ತಲೆನಾಗೆ ಸ್ಯಾನೆ ಬುದ್ಧಿ ಅದೆ ಅಂತ ಹೇಳಿದಾಗ ಆ ವ್ಯಕ್ತಿ ಬಂಗಾರಮ್ಮನವ್ರಿಗೆ ಸ್ನೇಹ ಸತ್ತಿರೋದೇ ಗೊತ್ತಿಲ್ಲ ಅದ್ ಹೆಂಗ್ ಕರೆಯಕ್ಕಾಯ್ತದೆ ಅಂತ ಕೇಳ್ತಾರೆ. ಆಗ ನಂಜಮ್ಮ ಅವರು ಮನ್ಸಲ್ಲೇ ಓ ಹೌದಲ್ವಾ ಅದಕ್ಕೆಯ ಮೆಸ್ ಶುರು ಮಾಡ್ದಾಗ್ಲೂವೆ ಈ ಪುಟ್ಟಕ್ಕನನ್ನ ಪುಸ್ಲಾಯಿಸಿದ್ದು ಅಂತ ಮನ್ಸಲ್ಲೇ ಅನ್ಕೊಳ್ತಾ ಇರ್ತಾರೆ. ಇದು ಶುಕ್ರವಾರದ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.